ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮೀಸಲಾತಿಯಲ್ಲಿ ಕೆನೆಪದರ ಅಳವಡಿಕೆಗೆ ತೀವ್ರ ವಿರೋಧ. ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತು ಜನವರಿ 9ರಂದು ನಗರದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹೇಳಿಕೆ. ಸಂಪೂರ್ಣ ಹಾಳಾಗಿರುವ ಸಕಲೇಶಪುರ ತಾಲೂಕಿನ ಕಳಲೆ ಗ್ರಾಮದ ಮುಖ್ಯ ರಸ್ತೆ ಮಳೆಗಾಲದಲ್ಲಿ ಓಡಾಡಲು ಹರಸಾಹಸ ಪಡೋ ಪರಿಸ್ಥಿತಿ. ರಸ್ತೆ ಮತ್ತು ಮೊಬೈಲ್ ನೆಟ್ವರ್ಕ್ ಅಭಿವೃದ್ಧಿಗಾಗಿ ಗ್ರಾಮಸ್ಥರ ಆಕ್ರೋಶ. ಹಳೆಯ ಹಣಕಾಸು ವಿವಾದ ಪ್ರಕರಣ. ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ನ ದರ್ಪ. ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪ. ಕಠಿಣ ಕ್ರಮಕ್ಕೆ ಕುಟುಂಬಸ್ಥರ ಒತ್ತಾಯ. ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನ 2026 ಜನವರಿ 9 ಶುಕ್ರವಾರ ಬೆಳಗ್ಗೆ 11:30ಕ್ಕೆ ಹಾಸನ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಮೀಸಲಾತಿಯಲ್ಲಿ ಕೆನೆಪದರ ಅಳವಡಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಜಾರಿಗೆ ಒತ್ತಾಯಿಸುವ ಉದ್ದೇಶದಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಆಯೋಜಿಸಿರುವ ಈ ವಿಚಾರ ಸಂಕಿರಣವನ್ನು ಡಾ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನಾಚರಣೆ ಮತ್ತು ಭೀಮಕೋರೆಂಗಾವ್ ವಿಜಯೋತ್ಸವ ಅಸ್ಪೃಶ್ಯರ ವಿಜಯ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ನೆರವೇರಿಸಲಿದ್ದಾರೆ. ವಿಚಾರ ಮಂಡನೆಯನ್ನ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಜಸ್ಟಿಸ್ ನಾಗಮೋಹನ್ ದಾಸ್ ನಡೆಸಿಕೊಡಲಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಂಸದ ಶ್ರೇಯಸ್ ಎಂ ಪಟೇಲ್ ಪುಷ್ಪಾರ್ಚನೆ ನಡೆಸಿಕೊಡುವರು ಎಂದರು. ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು, ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಜಾರಿ ಮಾಡಬೇಕೆಂಬ ಒತ್ತಾಯದೊಂದಿಗೆ ಈ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳು, ಸಕ್ರಿಯ ಕಾರ್ಯಕರ್ತರು ಮತ್ತು ವಿದ್ಯಾವಂತ ಯುವಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಇದೇ ವೇಳೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಮಿತಿಯ ಸಂಚಾಲಕ ದಾವಣಗೆರೆ ರಂಗಪ್ಪ, ಚಂದ್ರಣ್ಣ, ಪಿ ಶಂಕರ್, ಚಿನ್ನಸ್ವಾಮಿ, ಮಾದಿಗ ದಂಡೋರ ರಾಜ್ಯ ಸಮಿತಿಯ ಟಿಆರ್ ವಿಜಯಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ರಾಜ್ಯ ಸಮಿತಿಯ ಸಂಚಾಲಕ ದಾವಣಗೆರೆ ರಂಗಪ್ಪ, ಚಂದ್ರಣ್ಣ, ಪಿ ಶಂಕರ್, ಚಿನ್ನಸ್ವಾಮಿ, ಮಾದಿಗ ದಂಡೋರ ರಾಜ್ಯ ಸಮಿತಿಯ ಟಿಆರ್ ವಿಜಯಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ರಾಜ್ಯ ಸಮಿತಿಯ ಸಂಚಾಲಕ ದಾವಣಗೆರೆ ರಂಗಪ್ಪ, ಚಂದ್ರಣ್ಣ, ಪಿ ಶಂಕರ್, ಚಿನ್ನಸ್ವಾಮಿ, ಮಾದಿಗ ದಂಡೋರ ರಾಜ್ಯ ಸಮಿತಿಯ ಟಿಆರ್ ವಿಜಯಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ರಾಜ್ಯ ಸಮಿತಿಯ ಸಂಚಾಲಕ ದಾವಣಗೆರೆ ರಂಗಪ್ಪ, ಚಂದ್ರಣ್ಣ, ಪಿ ಶಂಕರ್, ಚಿನ್ನಸ್ವಾಮಿ, ಮಾದಿಗ ದಂಡೋರ ರಾಜ್ಯ ಸಮಿತಿಯ ಟಿಆರ್ ವಿಜಯಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಪಿ ಶಂಕರ್, ಚಿನ್ನಸ್ವಾಮಿ, ಮಾದಿಗ ದಂಡೋರ ರಾಜ್ಯ ಸಮಿತಿ. ಪಿ ಶಂಕರ್, ಚಿನ್ನಸ್ವಾಮಿ, ಮಾದಿಗ ದಂಡೋರ ರಾಜ್ಯ ಸಮಿತಿ. ಕಳಲೆ ಗ್ರಾಮದ ಪ್ರೇಮ್ ಮಾಸ್ಟರ್ ಮನೆ ಹತ್ತಿರದಿಂದ ಶಾನಹಳ್ಳಿ ಕೊರ್ಲಹಳ್ಳಿ ಮಾರ್ಗವಾಗಿ ಸೋಮವಾರಪೇಟೆ ಕೊಡಗು ಮಾರ್ಗದ ಮುಖ್ಯ ರಸ್ತೆ ಸಂಪರ್ಕಿಸುವ 1 ಕಿಲೋಮೀಟರ್ ವರೆಗಿನ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆ ಮಾಡಿ ರೈತರಿಗೆ, ಸಾರ್ವಜನಿಕರಿಗೆ, ಶಾಲೆ ಮಕ್ಕಳಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ಈ ಗ್ರಾಮದ ರಸ್ತೆ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಜಿ ಶಾಸಕರ ಅವಧಿಯಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಬಗ್ಗೆ ಅರ್ಜಿ ಸಲ್ಲಿಸಿದ್ದು, ಹಾಲಿ ಶಾಸಕರು ಎಂಪಿ ಅವರಿಗೆ ಹಲವು ಬಾರಿ ಗ್ರಾಮಸ್ಥರಿಂದ ಅರ್ಜಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಗ್ರಾಮವು ಸಕಲೇಶಪುರದಿಂದ 65ರಿಂದ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿರುವುದರಿಂದ ನಮ್ಮ ಗ್ರಾಮವನ್ನು ಜನಪ್ರತಿನಿಧಿಗಳು, ಆಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಗ್ರಾಮಾಭಿವೃದ್ಧಿ ಮಾಡಲು ಸಾಧ್ಯವಾಗದಿದ್ದರೆ ನಮ್ಮನ್ನ ಕೊಡಗು ಜಿಲ್ಲೆಗಾದರೂ ಸೇರಿಸಿ ಸ್ವಾಮಿ. ನಮಗೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ರೈತ ಮುಖಂಡರುಗಳಾದ ಉದಯಕುಮಾರ್, ಪ್ರೇಮ್ಕುಮಾರ್, ರೂಪೇಶ್, ಮೊಗಣ್ಣಗೌಡ, ಉಮೇಶ್, ಜಿತೇಂದ್ರ, ನಯನ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದ ತಾಲೂಕು ಸಂಚಾಲಕರಾದ ಶಿವಕುಮಾರ್ ತಡಕಲು, ಉಮೇಶ್, ರಾಜು ಇತರರು ಹಾಜರಿದ್ದರು. ಹೆಚ್ಐ ನ್ಯೂಸ್ ಸಕಲೇಶಪುರ. ಇಲ್ಲಿ ಸಾಧಾರಣ ಒಂದು 50 ವರ್ಷದಿಂದಲೂ ರೋಡ್ ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ. ಅರೆ ಆಂಬುಲೆನ್ಸ್ ಏನಾದ್ರು ಬಂದರೆ ಯಾರು ಹುಷಾರಿಲ್ಲ ಅಂದರೆ ಒಂದು ಸ್ಕೂಲ್ ಮಕ್ಕಳಿಗೆ ಆಗಲಿ ಯಾವುದಕ್ಕೆ ಆಗಲಿ ವೆಹಿಕಲೇ ಬರಲ್ಲ. ಮಳೆಯಲ್ಲಾದ್ರೆ ಅಂತೂ ತುಂಬ ಕಷ್ಟ. ನಮಗೆ ಈಗ ಗ್ರಾಮದಲ್ಲಿ ರೋಡಿನ ಜೊತೆಗೆ ನೆಟ್ವರ್ಕ್ ಸಮಸ್ಯೆನೂ ತುಂಬ ಇದೆ. 3 ಟವರ್ಗಳಿದ್ದಾವೆ. BSNL ಇದೆ, ಏರ್ಟೆಲ್ ಇದೆ, ಜಿಯೋ ಇದೆ, ಎಲ್ಲ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಯಾವ ಕರೆಕ್ಟಾಗಿ ಸಿಗೋದಿಲ್ಲ. ಈ BSNL ಅಂತೂ ಕರೆಂಟ್ ಇರುವಾಗ ನೆಟ್ವರ್ಕ್ ಇರುತ್ತೆ, ಕರೆಂಟ್ ಇಲ್ದಾಗ್ಲಂತೂ ನೆಟ್ವರ್ಕ್ ಇರೋದೇ ಇಲ್ಲ. ಮತ್ತು ಇನ್ನೊಂದೇನಂದ್ರೆ 3 ನೆಟ್ವರ್ಕ್ಗಳಿದ್ರೂ ಯಾವುದೂ ನಾವು ಕಳಲೆ ಊರಿನವರು. ನಾವು ಹುಟ್ಟಿ ಇಲ್ಲಿ 66-67 ವರ್ಷ ಆಯ್ತು ಇವಾಗ. ಆಯ್ತು, ಯಾವ ಕಾಲದಿಂದಲೂ ನಮ್ಮ ರೋಡ್ಗಳು ಒಂದು ಇಲ್ಲಿ ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ. ನಾವು ಕಳಲೆ ಊರು, ವೆಸ್ಟ್ಲೂರು ಹೋಬಳಿ, ನಾವು ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆಯವರು. ಆದರೆ ನಾವು ಕೊಡಗಿನ ಬಾರ್ಡ್ರಲ್ಲಿದ್ದೀವಿ. ಈಗ ಸಕಲೇಶಪುರ ತಾಲೂಕಿನಲ್ಲಿದ್ರೂ ನಾವು
ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದ ವಿವಾದದ ಹಿನ್ನೆಲೆ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಹಾಸನ ಮೂಲದ ಓರ್ವ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಬೆಳಕಿಗೆ ಬಂದಿದೆ. ಹಾಸನ ತಾಲೂಕು ಕಾರ್ಲೆಕೊಪ್ಲು ಗ್ರಾಮದ ಶಶಿಧರ್ ಹಲ್ಲೆಗೊಳಗಾದ ಯುವಕ. ಶಶಿಧರ್ ನೀಡಿರೋ ಮಾಹಿತಿ ಪ್ರಕಾರ ಸುಮಾರು 10 ವರ್ಷಗಳ ಹಿಂದೆ ಶಿವಕುಮಾರ್ ಎಂಬುವವರು ಹಾಸನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭ ಹಣಕಾಸಿನ ವ್ಯವಹಾರ ನಡೆದಿದೆ. ಶಶಿಧರ್ ಅವರ ಹೆಸರಲ್ಲಿ ಆಸ್ತಿ ಮಾಡಿಕೊಡೋದಾಗಿ ಹೇಳಿ ಸುಮಾರು 50 ಲಕ್ಷ ರೂಪಾಯಿ ಪಡೆದಿದ್ದು ನಂತರ 20 ಲಕ್ಷ ರೂಪಾಯಿ ವಾಪಸ್ ನೀಡಿದ್ರು. ಉಳಿದ 30 ಲಕ್ಷ ಹಣಕ್ಕೆ ಸಂಬಂಧಿಸಿದಂತೆ ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಲಾಗಿತ್ತು. ಈ ಹಣಕಾಸು ವಿಚಾರವೇ ಇತ್ತೀಚಿನ ಹಲ್ಲೆಗೆ ಕಾರಣವಾಗಿದೆ ಎಂದು ಶಶಿಧರ್ ಆರೋಪಿಸಿದ್ದಾರೆ. ನಿನ್ನೆ ಸಂಜೆ ಮನೆಗೆ ಸಾಮಾನು ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಉಳುವಾರಿ ಗ್ರಾಮದ ಬಳಿ ಇನೋವಾ ಕಾರಿನಲ್ಲಿ ಬಂದ ಇನ್ಸ್ಪೆಕ್ಟರ್ ಶಿವಕುಮಾರ್ ಕಬ್ಬಿಣದ ರಾಡ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಶಶಿಧರ್ ದೂರಿದ್ದಾರೆ. ಹಲ್ಲೆ ವೇಳೆ ಅವರ ಜೊತೆ ಬಂದಿದ್ದ ಇಬ್ಬರು ಶಶಿಧರ್ ಅವರನ್ನ ಹಿಡಿದುಕೊಂಡಿದ್ದರು ಎಂದು ಆರೋಪಿಸಲಾಗಿದೆ. ಹಲ್ಲೆಯಿಂದ ಶಶಿಧರ್ ಅವರಿಗೆ 2 ಕಾಲುಗಳು ಮುರಿದಿದ್ದು ಸುಮಾರು 15 ಹೊಲಿಗೆ ಹಾಕಲಾಗಿದೆ. ಅಲ್ಲದೆ ಬಲಕಣ್ಣಿಗೆ ಗಂಭೀರ ಗಾಯವಾಗಿದ್ದು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಿತಿ ಚಿಂತಾಜನಕವಾಗಿದ್ದು ವೈದ್ಯರ ನಿಗಾದಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಸ್ವತಃ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಶಿವಕುಮಾರ್ ಅವರು ತಮ್ಮ ಅಧಿಕಾರದ ದರ್ಪದಲ್ಲಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಣ ಕೊಡಲಿಲ್ಲ ಎಂಬ ಕಾರಣಕ್ಕೆ ಕೊಲೆಯತ್ನ ಮಾಡಿದ್ದಾರೆ. ನನಗೂ ನನ್ನ ಕುಟುಂಬಕ್ಕೂ ಜೀವ ಭಯವಿದೆ. ನಮಗೆ ಸೂಕ್ತ ಪೊಲೀಸ್ ರಕ್ಷಣೆ ನೀಡಬೇಕು ಮತ್ತು ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶಶಿಧರ್ ಹಾಗೂ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಪೊಲೀಸರು ತನಿಖೆ ಆರಂಭಿಸಿದ್ದು ಆರೋಪಿಗಳ ಸತ್ಯಾಸತ್ಯತೆ ಪರಿಶೀಲನೆ ನಡೆಸಲಾಗುತ್ತಿದೆ. ಪೊಲೀಸ್ ಅಧಿಕಾರಿಯ ಮೇಲೆಯೇ ಇಂತಹ ಗಂಭೀರ ಆರೋಪ ಕೇಳಿಬಂದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. HCN ನ್ಯೂಸ್ ಹಾಸನ. ಯಾರನ್ನು ಕೂಡ ನನ್ನ ಮಗನ ಸೊಸೆ ಹೆಸರಲ್ಲಿ ಇದ್ದಿದ್ದನ್ನು ವಾಪಸ್ ಇಸ್ಕೊಂಡಿದ್ದಾರೆ. ಅಷ್ಟನ್ನೆಲ್ಲ ಇಸ್ಕೊಂಡು ಇವಾಗ ಇವನ ಹತ್ರ ಚೆಕ್ ತೊಗೊಂಡಿದ್ರಲ್ಲ, ಆ ಚೆಕ್ಕನ್ನು ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಮತ್ತು ಬೇರೆಯವ್ರ ಹೆಸರಲ್ಲೂ ಕೋರ್ಟಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ಹಾಕಿದಾಗ ನಮ್ಮ ಮಗ ನಿನ್ನೆ ಡಿಸೆಂಬರ್ 31ನೇ ತಾರೀಕು 2 ದಿನವೂ ಕೋರ್ಟಿತ್ತು. ಅವನು ಹೋಗಿ ಅಲ್ಲಿ ಬೇಲ್ ತೊಗೊಂಡು ಟೈಮ್ ತೊಗೊಂಡು ಬಂದಿದ್ದಾನೆ. ಆದಮೇಲೆ ನೀನು ಮತ್ತೆ ಕೋರ್ಟಿಗೆ ಹೋಗಿ ಬೇಲ್ ತೊಗೊಂಡಿದ್ದೀಯಾ, ನನಗೆ ಈಗ ಹಣ ಈಗಲೇ ಬೇಕು, ನಿತ್ಯಜೆಗೆ ಈಗಲೇ ಬೇಕು ಅಂತ ಹೇಳ್ಬಿಟ್ಟು ಕೊಡು ಅಂತೇಳಿ ಅವನಿಗೆ ಪೋಸ್ಟ್ ಮಾಡಿದ್ದಾರೆ. ನಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ನನ್ನ ಮಗ ಯಾವುದೇ ಸಪ್ರೇಟಾಗಿ ಆಸ್ತಿ ಪಾಸ್ತಿನ ಮಾಡಿಲ್ಲ. ಅವ್ನು ತುಂಬ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಾರತೀಯ ಕಾಫಿ ಉತ್ಪಾದನೆಯ ಪರಂಪರೆಯನ್ನ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ 8 ಸಮಾನ ಮನಸ್ಕರು ಸೇರಿ ಸ್ಥಾಪಿಸಿರುವ 7 ಬೀನ್ ಟೀಮ್ ಸಂಸ್ಥೆ ವತಿಯಿಂದ ಕಾಫಿ ಸಂಸ್ಕೃತಿ 2 ಎಂಬ ಕೃಷಿ ಸಮಾವೇಶವನ್ನು 2026 ಜನವರಿ 16ರಂದು ಸಕಲೇಶಪುರದ ಒಕ್ಕಲಿಗರ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು 7 ಬೀನ್ ಟೀಮ್ ಅಧ್ಯಕ್ಷ ಡಾ NK ಪ್ರದೀಪ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವಿಷಮುಕ್ತ ಉತ್ಪಾದನೆ, ಸುಸ್ಥಿರ ಕೃಷಿ, ನಿಖರ ಕೃಷಿ ಪದ್ಧತಿ, ಮರಗಳ ಸಂರಕ್ಷಣೆ, ವಿಜ್ಞಾನಾಧಾರಿತ ಕೃಷಿ ಮತ್ತು ಯುವಕರನ್ನ ಕೃಷಿಯತ್ತ ಮರು ಆಕರ್ಷಿಸುವುದು 7 ಬೀನ್ ಟೀಮ್ನ ಪ್ರಮುಖ ಗುರಿಗಳಾಗಿವೆ. ಹವಾಮಾನ ಬದಲಾವಣೆಯಿಂದ ಉಂಟಾಗುತ್ತಿರುವ ಸವಾಲುಗಳನ್ನು ಎದುರಿಸಲು ಬೆಳೆಗಾರರಿಗೆ ವೈಜ್ಞಾನಿಕ ಮಾರ್ಗದರ್ಶನ ನೀಡಲಾಗುತ್ತಿದೆ. ವರ್ಷಕ್ಕೆ 12 ತರಗತಿಗಳನ್ನು ವಿವಿಧ ಪ್ರಗತಿಪರ ಬೆಳೆಗಾರರ ತೋಟಗಳಲ್ಲಿ ನಡೆಸಲಾಗುತ್ತಿದ್ದು, ಸಾಯಿಲ್ ಟು ಕಪ್ ಪರಿಕಲ್ಪನೆಯಡಿ ಸಂಪೂರ್ಣ ಮಾಹಿತಿ ನೀಡಲಾಗುತ್ತದೆ. ಹಾಸನ, ಕೊಡಗು, ಚಿಕ್ಕಮಗಳೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳು ಮತ್ತು ತಮಿಳುನಾಡಿನ ನೀಲಗಿರಿಸ್ನಿಂದ ಬೆಳೆಗಾರರು ಭಾಗವಹಿಸುತ್ತಿದ್ದಾರೆ. ವರ್ಷದ ಕೊನೆಯಲ್ಲಿ ಉತ್ತಮ ಕೃಷಿಕರಿಗೆ ಉತ್ತಮ 7 ಬೀನ್ ಕೃಷಿಕ ಪ್ರಮಾಣ ಪತ್ರ ನೀಡಲಾಗುವುದು ಎಂದರು. ಕಾಫಿ ಸಂಸ್ಕೃತಿ 2 ಕಾರ್ಯಕ್ರಮದಲ್ಲಿ ಕೃಷಿ ಯಾಂತ್ರೀಕರಣದ ಪ್ರದರ್ಶನ, ಸಾಧಕರ ಸನ್ಮಾನ ನಡೆಯಲಿದೆ. ಹಾಸನ ಜಿಲ್ಲಾಧಿಕಾರಿಗಳು ಮುಖ್ಯ ಅತಿಥಿಯಾಗಿದ್ದು, ಕಾಫಿ ಮಂಡಳಿ, ಸ್ಪೆಷಾಲಿಟಿ ಕಾಫಿ ಸಂಘದ ಹಿರಿಯರು ಮತ್ತು ಖ್ಯಾತ ವಿಜ್ಞಾನಿಗಳು ಜಾಗತಿಕ ಕಾಫಿ ಗುಣಮಟ್ಟ, ಮೌಲ್ಯವರ್ಧನೆ ಮತ್ತು ಸುಸ್ಥಿರತೆ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಮಧ್ಯಾಹ್ನದ ನಂತರ 7 ಬೀನ್ ಟೀಮ್ 3ನೇ ಬ್ಯಾಚ್ ತರಗತಿಗೆ ಚಾಲನೆ ನೀಡಲಾಗುತ್ತದೆ. ಕಾರ್ಯಕ್ರಮವು ಎಲ್ಲಾ ಬೆಳೆಗಾರರಿಗೆ ಮುಕ್ತವಾಗಿದ್ದು, ಮಾಧ್ಯಮ ಮಿತ್ರರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ 7 ಬೀನ್ ಟೀಮ್ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ KN ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಗೋಷ್ಠಿಯಲ್ಲಿ 7 ಬೀನ್ ಟೀಮ್ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ KN ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಗೋಷ್ಠಿಯಲ್ಲಿ 7 ಬೀನ್ ಟೀಮ್ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ KN ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಗೋಷ್ಠಿಯಲ್ಲಿ 7 ಬೀನ್ ಟೀಮ್ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ KN ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಗೋಷ್ಠಿಯಲ್ಲಿ 7 ಬೀನ್ ಟೀಮ್ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ KN ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಗೋಷ್ಠಿಯಲ್ಲಿ 7 ಬೀನ್ ಟೀಮ್ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ KN ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ.
ಗೋಷ್ಠಿಯಲ್ಲಿ 7 ಬೀನ್ ಟೀಂ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಗ್ಲಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ ಕೆಎನ್ ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಗೋಷ್ಠಿಯಲ್ಲಿ 7 ಬೀನ್ ಟೀಂ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ ಕೆಎನ್ ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಗೋಷ್ಠಿಯಲ್ಲಿ 7 ಬೀನ್ ಟೀಂ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ ಕೆಎನ್ ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಗೋಷ್ಠಿಯಲ್ಲಿ 7 ಬೀನ್ ಟೀಂ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ ಕೆಎನ್ ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಗೋಷ್ಠಿಯಲ್ಲಿ 7 ಬೀನ್ ಟೀಂ ಕಾರ್ಯದರ್ಶಿ ಮುರಳೀಧರ್ ಎಸ್ ಬಕ್ಕರವಳ್ಳಿ, ಉಪಾಧ್ಯಕ್ಷ ತೀರ್ಥಮಲೇಶ್, ಖಜಾಂಚಿ ಮಹೇಶ್, ಕಾರ್ಯದರ್ಶಿ ಕೆಎನ್ ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್ ಹಾಸನ್. ಬೇಲೂರು ತಾಲೂಕಿನ ನಂಡಿಗೋಡನಹಳ್ಳಿಯಲ್ಲಿ ಪ್ರಧಾನಮಂತ್ರಿ ಆಯುಷ್ ಭಾರತ್ ಯೋಜನೆಯಡಿ ಆರೋಗ್ಯ ಮಂದಿರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಆಯುಷ್ ಆರೋಗ್ಯ ಮಂದಿರಕ್ಕೆ ಗುದ್ದಲಿ ಪೂಜೆ ನೆರವೇರಿಸುತ್ತಿದ್ದು, ಮಲೆನಾಡು ಭಾಗದ ಕೂಲಿ ಕಾರ್ಮಿಕರು, ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು. ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಂದಿಗೋಡನಹಳ್ಳಿಯಲ್ಲಿ ಪ್ರಧಾನಮಂತ್ರಿ ಆಯುಷ್ ಭಾರತ್ ಯೋಜನೆಯಡಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 65 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ ಮಂದಿರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡುತ್ತಾ, ಗ್ರಾಮೀಣ ಭಾಗದ ಆಸ್ಪತ್ರೆಗಳಲ್ಲಿ 24x7 ಚಿಕಿತ್ಸೆ ದೊರಕಬೇಕು. ಆಸ್ಪತ್ರೆ ಮೇಲ್ಭಾಗದಲ್ಲಿ ವೈದ್ಯರ ಕ್ವಾರ್ಟರ್ಸ್, ಕೆಳಭಾಗದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕಲ್ಪಿಸುವ ಯೋಜನೆ ರೂಪಿಸಲಾಗಿದೆ ಎಂದರು. ರಾಜ್ಯದ ತಾಲೂಕು ಕೇಂದ್ರಗಳಲ್ಲಿ ಆಯುಷ್ಯ ಮಂದಿರ ಕೇಂದ್ರ ತೆರೆಯಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ಬೇಲೂರು ತಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ 24 ಆಯುಷ್ ಮಂದಿರ ಆಸ್ಪತ್ರೆಗಳು ಮಂಜೂರಾಗಿದ್ದು, ಇಂದು ಪ್ರಥಮವಾಗಿ ಮಲೆನಾಡು ಭಾಗದಲ್ಲಿ ಗುದ್ದಲಿ ಪೂಜೆ ನೆರವೇರಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಮಲೆನಾಡು ಭಾಗ ಕೂಲಿ ಕಾರ್ಮಿಕರು, ಬಡವರು, ಶಾಲಾ ಮಕ್ಕಳು, ವೃದ್ಧರಿಗೆ ಚಿಕಿತ್ಸೆ ಕೊಡಿಸಲು ಆದೇಹಳ್ಳಿ, ಬೇಲೂರು, ಸಕಲೇಶಪುರಕ್ಕೆ ತೆರಳಬೇಕಿದೆ. ಆನೆಗಳ ಕಾಟದಿಂದ ಜನರು ರಾತ್ರಿ ವೇಳೆ ಆಸ್ಪತ್ರೆಗೆ ತೆರಳಲು ಹೆದರುತ್ತಿದ್ದಾರೆ. ಇದನ್ನ ಮನಗಂಡು ಈ ಭಾಗದಲ್ಲಿ ಆಯುಷ್ ಕೇಂದ್ರ ತೆರೆದರೆ ಅನುಕೂಲವಾಗುತ್ತದೆ. ಕಾಮಗಾರಿಯು ಉತ್ತಮ ಗುಣಮಟ್ಟದಲ್ಲಿರಬೇಕು. ಇದರಲ್ಲಿ ಯಾವುದೇ ರಾಜಿ ಇಲ್ಲ ಎಂದರು. ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಡಿಜಿಟಲ್ ಗ್ರಂಥಾಲಯ ಮತ್ತು ಪಂಚಾಯಿತಿ ಮುಂಭಾಗ ದ್ವಾರ ಬಾಗಿಲು ಲೋಕಾರ್ಪಣೆ ಮಾಡಲಾಗಿದೆ. ತಾಲೂಕಿನ 37 ಗ್ರಾಮ ಪಂಚಾಯಿತಿಗಳಲ್ಲಿ ತುಂಬದೇವನಹಳ್ಳಿ ಮಾದರಿ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ಪ್ರಥಮ ಬಾರಿಗೆ ದ್ವಾರ ಕಮಾನು ನಿರ್ಮಿಸಿರುವುದು ಶ್ಲಾಘನೀಯ ಎಂದರು. ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಮಾತನಾಡಿ, ಈ ಭಾಗದಲ್ಲಿ ರೈತರು, ಕೂಲಿ ಕಾರ್ಮಿಕರೇ ಹೆಚ್ಚಾಗಿದ್ದು, ಈ ಭಾಗದಲ್ಲಿ ಸಮುದಾಯ ಭವನ ಮತ್ತು ಅಂಬೇಡ್ಕರ್ ಭವನ ಅವಶ್ಯಕತೆ ಇದ್ದು, ಶಾಸಕರು ಆದಷ್ಟು ಬೇಗ 2 ಭವನಗಳನ್ನು ನಿರ್ಮಿಸಿಕೊಟ್ಟರೆ ಬಡವರಿಗೆ ಅನುಕೂಲವಾಗುತ್ತದೆ. ಮಲೆನಾಡು ಭಾಗದಲ್ಲಿ ಸರ್ಕಾರಿ ಜಾಗವನ್ನ ಕೆಲ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ. ಕೆರೆಗಳು, ಶಾಲಾ ಜಾಗಗಳು ಒತ್ತುವರಿಯಾಗಿದೆ. ಸೂಕ್ತ ದಾಖಲೆ ಪಡೆದು ಒತ್ತುವರಿಯನ್ನ ತೆರವುಗೊಳಿಸಿದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಲೋಲಾಕ್ಷಿ, ಸದಸ್ಯರಾದ ಲಲಿತಾ, ಮಾಜಿ ಅಧ್ಯಕ್ಷ ಮಲ್ಲೇಶ್, ಜೀವನ್, ಯೋಗೇಶ್, ಅಭಿವೃದ್ಧಿ ಅಧಿಕಾರಿ ವಾಸುಚಂದನ್, ಗುಂಡಾ, ಸುಭಾಷ್, ಸಂತೋಷ್, ತಾಸಿನಾ, ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಗ್ರಾಮದ ಎಲ್ಲ ಹಿರಿಯರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ನನ್ನ ಆತ್ಮೀಯರಾದಂಥ ಯೋಗೇಶ್ ಅವರು, ಗ್ರಾಮ ಪಂಚಾಯಿತಿಯ ಎಲ್ಲ ಹಿರಿಯ ಸದಸ್ಯರೇ, ನನ್ನ ಅಧಿಕಾರಿ ಮಿತ್ರರೇ, ಗೋಪಾಲಣ್ಣವರೇ, ನಮ್ಮ ರಾಜಶೇಖರಣ್ಣವರೇ, ಉಮೇಶ್ ಅಣ್ಣವರೇ, ಚಂದ್ರಣ್ಣವರೇ, ನನ್ನ ಆತ್ಮೀಯ ಪತ್ರಿಕಾ ಮಿತ್ರರೇ, ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ, ಇವತ್ತು ನೋಡಿ ಯಾವ ರೀತಿ ಅಂದರೆ ಸರ್, ಇದು PM ಅಭಿಮ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ರಾಜ್ಯ ಸಂಘದ ಉಪಾಧ್ಯಕ್ಷ ಕೆಎಂ ಶ್ರೀನಿವಾಸ್ ಬಿಡುಗಡೆಗೊಳಿಸಿ ಸರ್ಕಾರಿ ನೌಕರರಿಗೆ ವಿತರಿಸಿದರು. ನಂತರ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರಿಗೆ ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸಿ, ಎಲ್ಲ ನೌಕರರ ಕಚೇರಿ ಮತ್ತು ಮನೆಗಳಲ್ಲಿ ರಾಜ್ಯ ಸಂಘದ ಕ್ಯಾಲೆಂಡರ್ ಇರುವಂತೆ ಮಾಡಿರುವ ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಕ್ಯಾಲೆಂಡರ್ ವಿಶೇಷವಾಗಿ ರೂಪಿತಗೊಂಡಿದ್ದು, ನೂತನ ಸರ್ಕಾರಿ ಆದೇಶಗಳನ್ನು ಇದರಲ್ಲಿ ಪ್ರಿಂಟ್ ಮಾಡಿದ್ದು ಮಹಿಳೆಯರಿಗೆ ಅನುಕೂಲವಾಗಿದೆ ಹಾಗೂ ಇಂತಹ ಉತ್ತಮ ಕಾರ್ಯಗಳನ್ನು ಮಾಡುತ್ತಿರುವ ಷಡಾಕ್ಷರಿ ಅವರು ಮುಂದುವರೆಸಲಿ ಎಂದು ಹಾರೈಸಿದರು. ಹೆಚ್ಐಎನ್ ನ್ಯೂಸ್, ಹಾಸನ್. 2026ರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಮಸ್ತ ಕರ್ನಾಟಕ ಸರ್ಕಾರಿ ನೌಕರ ಬಂಧುಗಳಿಗೆ ಹಾಗೂ ಎಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಬಂಧುಗಳಿಗೆ 2026ರ ಹೊಸ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿ ಎಲ್ಲ ನೌಕರರಿಗೆ ತಲುಪಿಸುವ ಕೆಲಸವನ್ನು ಮಾಡಿರುವಂಥ ನಮ್ಮ ಎಲ್ಲ ನೌಕರರ ಹೆಮ್ಮೆಯ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೀನಿ. ಏಕೆಂದರೆ ಪ್ರಥಮ ಬಾರಿಗೆ ಇಡೀ ಸರ್ಕಾರಿ ನೌಕರರಿಗೆ ಪ್ರತಿಯೊಬ್ಬರು ಕ್ಯಾಲೆಂಡರ್ ತಲುಪಿಸುವ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ ಕ್ಯಾಲೆಂಡರ್ಲು ಸಹ ಹೊಸ ಹೊಸ ಆದೇಶಗಳನ್ನು ಅವರು ಮಾಡಿರುವ ಆದೇಶಗಳನ್ನು ಪ್ರಿಂಟ್ ಮಾಡಿದ್ದಾರೆ. ಹಲವಾರು ಆದೇಶಗಳನ್ನು ಮಾಡಿ ಸರ್ಕಾರಿ ನೌಕರರಿಗೆ, ಅದು ಮಹಿಳಾ ಸರ್ಕಾರಿ ನೌಕರರಿಗೆ ಹಲವಾರು ಆದೇಶಗಳನ್ನು ಮಾಡೋದ್ರ ಜೊತೆಯಲ್ಲಿ ಸರ್ಕಾರದ ಹಿತ ಕಾಯ್ತಿರುವಂಥ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರು ಎಲ್ಲ ಸರ್ಕಾರಿ ನೌಕರ ಬಂಧುಗಳಿಗೆ ಕ್ಯಾಲೆಂಡರ್ ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ.
ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಂದು ಕಚೇರಿಯಲ್ಲೂ ಸಹ ಸರ್ಕಾರಿ ನೌಕರರ ಕ್ಯಾಲೆಂಡರ್ನ ಇರುವಂತೆ ಮಾಡಿರುವಂಥ ಮತ್ತು ಈ ಒಂದು ವ್ಯವಸ್ಥೆ ಮಾಡಿರುವಂಥ ನನ್ನ ನೆಚ್ಚಿನ ರಾಜ್ಯಾಧ್ಯಕ್ಷರಿಗೆ ನಮ್ಮ ಹಾಸನ ಜಿಲ್ಲೆಯ ಸಮಸ್ತ ನೌಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರ. KM ಶ್ರೀನಿವಾಸ್, ರಾಜ್ಯ ಉಪಾಧ್ಯಕ್ಷರು, ಸರ್ಕಾರಿ ನೌಕರ ಸಂಘ ಬೆಂಗಳೂರು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹೊಳೆನರಸೀಪುರ ರೈಲ್ವೆ ನಿಲ್ದಾಣಕ್ಕೆ ಮತ್ತೊಂದು ಬದಿ ಪ್ಲಾಟ್ಫಾರ್ಮ್ ಹಾಗೂ ಪೂರ್ವ ಭಾಗದಲ್ಲಿ ಮಲ್ಲಪ್ಪನಹಳ್ಳಿವರೆಗೂ ಕಾಂಕ್ರೀಟ್ ರಸ್ತೆ ಮಾಡಲಾಗುವುದೆಂದು ಶಾಸಕ HD ರೇವಣ್ಣ ತಿಳಿಸಿದರು. ರೈಲ್ವೆ ನಿಲ್ದಾಣ ಮತ್ತು ರಸ್ತೆ ಸಂಪರ್ಕಿಸುವ ಯೋಜಿತ ಕಾಮಗಾರಿ ಶಾಲೆ, ಕಾಲೇಜು ಮತ್ತು ಹಾಸ್ಟೆಲ್ಗಳಿರುವ ಅಂಡರ್ಪಾಸ್ ಮತ್ತು ಮಲ್ಲಪ್ಪನಹಳ್ಳಿ ಮಾರ್ಗದ ರೈಲ್ವೆ ಗೇಟ್ವರೆಗೂ 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪರ್ಕ ಕಾಂಕ್ರೀಟ್ ರಸ್ತೆ ಮಾಡಲಾಗುವುದು. ಈಗಾಗಲೇ ಭೂ ಸ್ವಾಧೀನಕ್ಕೆ 6.5 ಕೋಟಿ ರೂಪಾಯಿ ನೀಡಲಾಗಿದೆ. ಚನ್ನರಾಯಪಟ್ಟಣದ ಮಾರ್ಗದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಮುಂದಿನ 3 ತಿಂಗಳಲ್ಲಿ ಮುಗಿಸಲಾಗುವುದು. ಬಡ ಕೂಲಿ ಕಾರ್ಮಿಕರ ಮಕ್ಕಳ ಓದಿಗೆ ಅನುಕೂಲವಾಗಲೆಂದು ಶ್ರಮಿಕ ಶಾಲೆ ಸ್ಥಾಪಿಸಲಾಗುತ್ತಿದೆ ಎಂದು ಹೇಳಿದರು. ಮುಂದುವರೆದು ಮಾತನಾಡುತ್ತಾ 10 ಎಕರೆ ಭೂಮಿ ನಿಗದಿಪಡಿಸಿ ಮಂಜೂರಾತಿಗೆ ಸರ್ಕಾರಕ್ಕೆ ಕೋರಿದ್ದೇನೆ. 1ನೇ ತರಗತಿಯಿಂದ PUCಯವರೆಗೂ ವ್ಯಾಸಂಗ ನಡೆಸಲು ಅನುಕೂಲವಾಗಲಿದೆ. 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರಮಿಕ ಶಾಲೆ, ಕಾಲೇಜು ಸ್ಥಾಪಿಸಲಾಗುವುದು. ಅರ್ಕಲ್ಗೂಡು ಮತ್ತು ಹೊಳೆನರಸೀಪುರ 2 ತಾಲೂಕಿನ ಕಾರ್ಮಿಕರ ಮಕ್ಕಳಿಗೆ ಓದಲು ಸಹಕಾರಿಯಾಗುತ್ತದೆ. ಪಟ್ಟಣದಲ್ಲಿ ಶ್ರಮಿಕ ಭವನವೊಂದನ್ನು ನಿರ್ಮಿಸಲು ಸಹ ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು. ಪಕ್ಷದ ಸಂಘಟನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು ಜನರ ಗಮನ ಸೆಳೆಯುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಜೆಡಿಎಸ್ ಸಮಾವೇಶ ನಡೆಯುತ್ತಿದೆ. ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ನಂತರ ಜಿಲ್ಲೆಯಲ್ಲಿ ಕಾಂಗ್ರೆಸ್ 2 ಸಮಾವೇಶ ನಡೆಸಿದೆ. ಅದರ ಉದ್ದೇಶ ನಮಗೆ ಏನೆಂಬುದು ಗೊತ್ತಿಲ್ಲ. ಆದರೆ ನಾವು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಈಗ ನಮ್ಮ ಪಕ್ಷದ ಶಾಸಕರು ಮತ್ತು ಶಾಸಕನಾಗಿ ನಾನು ಏನು ಅಭಿವೃದ್ಧಿ ಕೆಲಸಗಳನ್ನು ಜಿಲ್ಲೆಯಲ್ಲಿ ಮಾಡಿದ್ದೇನೆ ಎನ್ನುವ ಅನಾವರಣ ಆಗಬೇಕಾಗಿದೆ. ಯಾವ ಪಕ್ಷದವರು ನಮ್ಮ ಜಿಲ್ಲೆಗೆ ಏನು ದ್ರೋಹ ಮಾಡಿದ್ದಾರೆ ಎಂಬುದನ್ನು ಅವಲೋಕಿಸಲಾಗುವುದು. ಈ ಕಾರಣಕ್ಕಾಗಿ ಜನವರಿ 11ರಂದು ಭಾನುವಾರ 11 ಗಂಟೆಗೆ ಬೇಲೂರಿನಲ್ಲಿ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ನಡೆಸಲಾಗುವುದು. ಮಧ್ಯಾಹ್ನದ ನಂತರ ದಂಡಿಗನಹಳ್ಳಿಯಲ್ಲಿ 2 ಕಡೆಗಳಲ್ಲಿ ಸಭೆ ನಡೆಸಲಾಗುವುದು. ಪಟ್ಟಣದ ಚನ್ನಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಹೊಳೆನರಸೀಪುರ ಮತ್ತು ಅರ್ಕಲ್ಗೂಡು ಒಳಗೊಂಡಂತೆ ಸೋಮವಾರ ಬೆಳಗ್ಗೆ 10:30ಕ್ಕೆ ಪೂರ್ವಭಾವಿಯಾಗಿ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಗುವುದು. ನಂತರ ಹಾಸನದಲ್ಲಿ ಜನವರಿ 24ರಂದು ಬೃಹತ್ ಸಮಾವೇಶ ನಡೆಸಲಾಗುತ್ತದೆ. ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಅರ್ಕಲ್ಗೂಡು ಶಾಸಕ ಎ ಮಂಜು, ಹಾಸನ ಶಾಸಕ ಸ್ವರೂಪ್ರಕಾಶ್, ಚನ್ನರಾಯಪಟ್ಟಣದ ಶಾಸಕ ಬಾಲಕೃಷ್ಣ ಸೇರಿದಂತೆ ಪಕ್ಷದ ಎಲ್ಲ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಎಂದರು. HCI ನ್ಯೂಸ್, ಹೊಳೆನರಸೀಪುರ. ಪೂರ್ವಭಾವಿ 24ಕ್ಕೆ ಪೂರ್ವಭಾವಿ ಸಭೆ ತಾಲೂಕು ಕಾರ್ಯಕರ್ತರದ್ದು ಸಭೆಯನ್ನು ಮಾಡಿದ್ವಿ. ಜಿಲ್ಲಾ ಸಮಾವೇಶಕ್ಕೆ ಎಷ್ಟು ಜನ ಸೇರಿಸುವ ಉದ್ದೇಶ? ಮಿನಿಮಮ್ ನಾವು 1.5 2 ಲಕ್ಷ ಜನ ಸೇರಿಸಬೇಕು ಅಂತ ತೀರ್ಮಾನವಿದೆ. ಈಗ ಸಮಾವೇಶದ ಉದ್ದೇಶ ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಒಂದು, ಕಳೆದ ವಿಧಾನಸಭೆ ಮತ್ತು ಇದು ಲೋಕಸಭೆ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಪಕ್ಷದ 2 ಸಭೆಗಳು ಮಾಡಿದ್ದಾರೆ. 2 ಸಭೆ ಮಾಡೋದಕ್ಕೆ ಏನು ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ. ಅದಿರಲಿ, ನಾವು ನಮ್ಮ ಜಿಲ್ಲೆಯ ದೇವೇಗೌಡರು, ಕುಮಾರಣ್ಣ, ನಾನು ಬಂದಾಗ ಏನು ಕೊಡುಗೆ ಕೊಟ್ಟಿದ್ದೀವಿ, ಜಿಲ್ಲಾ ಶಾಸಕರೆಲ್ಲ ಸೇರಿ ಹಾಸನದ ಕಲಾಭವನದಲ್ಲಿ ಜನವರಿ 3ರಂದು ಶನಿವಾರ ನಡೆದ ವಿಜ್ಞಾನ್ ಗ್ಲೋಬಲ್ ಸ್ಕೂಲ್ನ ವಾರ್ಷಿಕೋತ್ಸವ ಸಮಾರಂಭ ವಿಜ್ಞಾನ್ ವೈಭವ ಆಚರಿಸಲಾಯಿತು. ವಿಜ್ಞಾನ್ ಗ್ಲೋಬಲ್ ಸ್ಕೂಲ್ನ ಅಡ್ಮಿನಿಸ್ಟ್ರೇಟರ್ ಸುಹಾಸ್ ಗೋಪಾಲ್ ರವರು ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗಾಗಿ ಇಂಗ್ಲಿಷ್ನಲ್ಲಿ ಬರೆದಿರುವ ಬಿಯಾಂಡ್ ದ ಮಾರ್ಕ್ಸ್ ಪುಸ್ತಕವನ್ನು ಹಾಸನ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ್ KN ಇವರು ಬಿಡುಗಡೆಗೊಳಿಸಿದರು. ಸಮಾರಂಭದಲ್ಲಿ ಲೇಖಕ ಸುಹಾಸ್ ಗೋಪಾಲ್, ಶಿಕ್ಷಣ ಸಂಯೋಜನಾಧಿಕಾರಿ ಕೃಷ್ಣ, ವಿಜ್ಞಾನ್ ಗ್ಲೋಬಲ್ ಸ್ಕೂಲ್ನ ಪ್ರಾಂಶುಪಾಲ ಗೋಪಾಲ್, ಮುಖ್ಯೋಪಾಧ್ಯಾಯಿನಿ ಶಾರದಾ ಗೋಪಾಲ್, ಕಿರುತೆರೆ ನಟ ಚೇತನ್ ಅಥರ್ವ ಮುಂತಾದವರು ಉಪಸ್ಥಿತರಿದ್ದರು. HCI ನ್ಯೂಸ್, ಹಾಸನ್. ಸಕ್ಸಸ್ ಅನ್ನೋದನ್ನ ನಾವು ಕೇವಲ ಮಾರ್ಕ್ಸ್ ಇಂದ ಜಡ್ಜ್ ಮಾಡೋದು ಐ ಥಿಂಕ್ ಹೋಗಿದೆ ಆ ಕಾಲ. ಅಂಡ್ ಈ ಬುಕ್ ನ ಮಕ್ಕಳಿಗೆ ಅಂತಾನೆ ಮಾಡಿರೋದು. ಇದು ಎಲ್ಲ ನಿಮ್ಮ ಮಕ್ಕಳಿಗೂ ತಲುಪುತ್ತೆ ವೆರಿ ಸೂನ್. ಅಂಡ್ ನಿಮ್ಮ ಮಕ್ಕಳಿಗೆ ಕೊಡಿ. ಇವತ್ತು ಒಂದು ಪಿಜ್ಜಾ ತಿನ್ನಕ್ ಹೋದ್ರೆ 200 ರೂಪಾಯಿ ಕಮ್ಮಿ ಏನು ಸಿಗೋದಿಲ್ಲ. ದ ಹ್ಯಾಬಿಟ್ ಆಫ್ ರೀಡಿಂಗ್ ಕಳ್ದೋಗ್ಬಾರ್ದು ಅನ್ನೋದೊಂದು ಉದ್ದೇಶ ಇತ್ತು. Presenting you Beyond the Marks. It is not just a book. It's a reminder that you are more than just a number. Because marks define your memory, but learning defines your life. ಸುಹಾಸ್ ಸರ್ ಒಂದು ಪುಸ್ತಕದ ಬರೆದು
ಲಾಂಚ್ ಮಾಡಿದ್ದಾರೆ ಯಾಕಂದ್ರೆ ಇಟ್ಸ್ ಟ್ರೂಲಿ ನಾಟ್ ಅನ್ ಈಸಿ ಟಾಸ್ಕ್. ಬಿಯಾಂಡ್ ದ ಮಾರ್ಕ್ is the thoughtful and relatable personality development guide for students. The book gently reminds the readers that success is not measured only by marks but by learning with a better mindset, habits and choices. So ನಮ್ಮ ಹಾಸನದಲ್ಲಿ ನಮ್ಮ ಹಾಸನದ ಹುಡುಗ ಈ ತರದೊಂದು ಬುಕ್ ಬರೀತಾರೆ. Mindset, habits and choices. So ನಮ್ಮ ಹಾಸನದಲ್ಲಿ ನಮ್ಮ ಹಾಸನದ ಹುಡುಗ ಈ ತರದೊಂದು ಬುಕ್ ಬರೀತಾರೆ. ಅದು ಸ್ಪೆಷಲ್. ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಚನ್ನಕೇಶ್ವನಗರ ಬಡಾವಣೆ ನಿರ್ಮಿಸಿ 2 ದಶಕಗಳೇ ಕಳೆದಿದ್ದು ಇಂದಿಗೂ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ಸಂಬಂಧಿಸಿದ ಇಲಾಖೆ ನೀಡಿಲ್ಲ ಹಾಗೂ ಚನ್ನಕೇಶ್ವನಗರಕ್ಕೆ ಸುಗಮ ರಸ್ತೆ ಇಲ್ಲದೆ ನಿವಾಸಿಗಳ ಪರದಾಟ ಹೇಳುತ್ತಿರದು ಎಂದು ಇಲ್ಲಿನ ನಿವಾಸಿಗಳು ಶಾಸಕ ಎಚ್.ಕೆ. ಸುರೇಶ್ ಅವರಲ್ಲಿ ಮನವಿ ಸಲ್ಲಿಸಿದ ಹಿನ್ನೆಲೆ ಮಂಗಳವಾರ ಖುದ್ದು ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಚನ್ನಕೇಶ್ವನಗರದ ನಿವಾಸಿಗಳ ಸಭೆಯನ್ನ ಕರೆದು ಸುದೀರ್ಘ ಚರ್ಚೆ ನಡೆಸಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಉತ್ತರ ಮತ್ತು ಪರಿಹಾರ ನೀಡುವ ಕೆಲಸ ಮಾಡಿದಲ್ಲದೆ ಇನ್ನೊಂದು ತಿಂಗಳ ಅವಧಿಯ ಒಳಗೆ ನಿವಾಸಿಗಳಿಗೆ ಸೂಕ್ತ ಹಕ್ಕುಪತ್ರ ಮತ್ತು ಪುರಸಭೆಯಿಂದ ಈಸ್ವತ್ತು ನೀಡಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡುವ ಮೂಲಕ ಚನ್ನಕೇಶ್ವರನಗರ ನಿವಾಸಿಗಳ ಸಂತೋಷಕ್ಕೆ ಸಾಕ್ಷಿಯಾದ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ನಾನು ಚುನಾವಣೆ ಪೂರ್ವದಲ್ಲಿ ಪ್ರಚಾರಕ್ಕೆ ಬಂದ ಸಂದರ್ಭ ಚನ್ನಕೇಶ್ವರನಗರದ ನಿವಾಸಿಗಳ ಬವಣೆಯನ್ನು ಅರಿತು ಶೀಘ್ರವೇ ಹಕ್ಕುಪತ್ರವನ್ನು ನೀಡುವ ಬಗ್ಗೆ ಮಾತು ಕೊಟ್ಟ ಹಿನ್ನೆಲೆ ಚನ್ನಕೇಶ್ವರನಗರದ ನಿವಾಸಿಗಳಿಗೆ ಅಗತ್ಯ ಹಕ್ಕುಪತ್ರ ವಿತರಣೆ ಮತ್ತು ಪುರಸಭೆಯಿಂದ ಈಸ್ವತ್ತು, ವಿಶೇಷವಾಗಿ ಇಲ್ಲಿನ ರಸ್ತೆ ಕಾಯಕಲ್ಪದ ಬಗ್ಗೆ ಇಂದು ನಿವಾಸಿಗಳು ಮತ್ತು ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳ ಸಭೆಯನ್ನ ಕರೆಯಲಾಗಿದೆ. ಇಲ್ಲಿನ ನಿವಾಸಿಗಳಿಗೆ ಅಂಬೇಡ್ಕರ್ ವಿಶೇಷ ಯೋಜನೆಯಲ್ಲಿ ಸುಮಾರು 72 ಮನೆಗಳಿಗೆ ಮತ್ತು ಇನ್ನುಳಿದ 100 ಮನೆಗಳಿಗೆ ಹಕ್ಕುಪತ್ರ ನೀಡಿಲ್ಲ. ಈಗಾಗಲೇ 37 ನಿವಾಸಿಗಳಿಗೆ ಹಕ್ಕುಪತ್ರ ಲಭ್ಯವಾಗಿದೆ. ಇದರ ಜೊತೆಯಲ್ಲಿಯೇ ಉಳಿದ ನಿವಾಸಿಗಳ ಮನೆಗಳಿಗೆ 1 ತಿಂಗಳ ಒಳಗೆ ಹಕ್ಕುಪತ್ರ ನೀಡಲು ಕೊಳಗೇರಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಶ್ರೀರಾಮ್ ರವರಿಂದ ಜನ ಸಮ್ಮುಖದಲ್ಲಿ ಮಾಹಿತಿ ಪಡೆದು ಶೀಘ್ರವೇ ಹಕ್ಕುಪತ್ರ ವಿತರಣೆಗೆ ಕೊಳಗೇರಿ ನಿಗಮ ಅಧಿಕಾರಿಗಳು ಮತ್ತು ಪುರಸಭೆ ಮುಖ್ಯಾಧಿಕಾರಿ, ಕಂದಾಯ ಅಧಿಕಾರಿಗಳು ಹಾಗೂ ನಮ್ಮ ಆಪ್ತ ಕಾರ್ಯದರ್ಶಿಗಳಿಂದ ಎಂದಿನಿಂದಲೇ ಮನೆ ಮನೆ ಭೇಟಿ ನೀಡಿ ಹಕ್ಕುಪತ್ರವನ್ನು 1 ತಿಂಗಳಲ್ಲಿ ನೀಡಲು ಸೂಚನೆ ನೀಡಲಾಗಿದೆ. ಹಕ್ಕುಪತ್ರ ವಿತರಣೆ ಬಳಿಕ ಪುರಸಭೆ ಯಾವುದೇ ವಿಳಂಬವಿಲ್ಲದೆ ಈಸ್ವತ್ತು ನೀಡಬೇಕು. ಅಲ್ಲದೆ ಈಸ್ವತ್ತಿಗೆ ತಗುಲುವ ವೆಚ್ಚವನ್ನು ನಾನೇ ವೈಯಕ್ತಿಕವಾಗಿ ಭರಿಸುವ ಬಗ್ಗೆ ಭರವಸೆ ನೀಡಿದರು. ಪುರಸಭಾ ಸದಸ್ಯ ಬಿಸಿ ಜಗದೀಶ್ ಮಾತನಾಡಿ, ಶಾಸಕರಾದ ಎಚ್.ಕೆ. ಸುರೇಶ್ ಒಬ್ಬ ಬದ್ಧತೆಯುಳ್ಳ ರಾಜಕಾರಣಿಯಾದ ಕಾರಣದಿಂದಲೇ ಬೇಲೂರು ಪುರಸಭೆಯ ಸಮಸ್ಯೆಯನ್ನ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ಅಲ್ಲಿಯೇ ಸಭೆ ನಡೆಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಈಗಾಗಲೇ ಶಾಸಕರು ಬಡವರಿಗೆ ಆಶ್ರಯ ಸಮಿತಿಯಿಂದ ನಿವೇಶನ ನೀಡಲು ಮತ್ತು ಚನ್ನಕೇಶ್ವರನಗರ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ತೋರಿದ ಆಸಕ್ತಿ ನಿವಾಸಿಗಳಿಗೆ ಸಂತಸ ತಂದಿದೆ. ವಿಶೇಷ ಪುರಸಭೆಯಿಂದ ನಿವಾಸಿಗಳಿಗೆ ಈ ಸ್ವತ್ತು ಮಾಡಿಸಲು ತಾವೇ ಸರ್ಕಾರಿ ವೆಚ್ಚ ಭರಿಸಲು ಮುಂದಾಗಿರುವುದು ನಿಜಕ್ಕೂ ಸಂತೋಷ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಜಗದೀಶ್, ಶ್ರೀನಿವಾಸ್, ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್, ಎಂಜೆ ನಿಂಗರಾಜ್, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪೇಂಟ್ ರವಿ, ಛಲವಾದಿ ಮಹಾಸಭಾ ಅಧ್ಯಕ್ಷ ತೆಂಡೆಕೆರೆ ರಮೇಶ್ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರಿಗೆ ನಾನು ಶಾಸಕನಾಗಿ ಬಂದಿದ್ದು ಜನರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ನಡೆಸಲು ಅಲ್ಲ. ಅಲ್ಲದೆ ಪೊಳ್ಳು ಭರವಸೆ ನೀಡಿ ಚಪ್ಪಾಳೆ ಹೊಡೆಸಿಕೊಳ್ಳುವ ಅಗತ್ಯವಿಲ್ಲ. ಬಡವರ, ಶೋಷಿತರ ಮತ್ತು ದೀನ ದಲಿತರ ಬಗ್ಗೆ ಕೆಲಸ ಮಾಡೋದು ನಮ್ಮ ಉದ್ದೇಶವಾಗಿದೆ. ಚನ್ನಕೇಶ್ವರನಗರಕ್ಕೆ ಅಗತ್ಯವಾದ ರಸ್ತೆ ಬಗ್ಗೆ ಈಗಾಗಲೇ ಸಂಬಂಧಪಟ್ಟವರಲ್ಲಿ ಚರ್ಚೆ ನಡೆಸಿ ಶೀಘ್ರವೇ ರಸ್ತೆಗೆ ಕಾಯಕಲ್ಪ ನೀಡಲು ಬದ್ಧ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. HCN ನ್ಯೂಸ್, ಬೇಲೂರು. ಈ ಇಡೀ ಊರೇ ನಿಮ್ಮ ಜವಾಬ್ದಾರಿ ಇರುತ್ತೆ. ಸರ್, ಈ ಮನೆಗಳು ಇರ್ಲಿಲ್ಲ, ಏನು ಇರ್ಲಿಲ್ಲ, ಹಾಳು ಬಿಟ್ಟಿದ್ರು. ಒಳಗಡೆನೆ ಹೋಗಿ ಟಾಯ್ಲೆಟ್ ಎಲ್ಲ ಮಾಡೋರು, ಬಾಕ್ಲು ಏನು ಇರ್ಲಿಲ್ಲ. ಈ ಮನೆಗೆ ಬಂದು ಸೇರ್ಕೊಂಡು ಇವಾಗ 22 ವರ್ಷ ಆಯ್ತು. ಈಗಲೂ ನಾವೇನಾದ್ರೂ ಕೇಳಕ್ ಹೋದ್ರೆ 5 ಮನೆದು ಲಾಸ್ಟ್ ಕಣಮ್ಮ, ಲಾಸ್ಟ್ ಅಂತ ಹೇಳ್ತಾರೆ. ಇದ್ರಲ್ಲಿ ಏನು ನಮಗೆ ಇದೇ ಇಲ್ಲ ಸರ್. ಇಲ್ಲಿ ಇದ್ದೀವಿ ಅನ್ನೋದಕ್ಕೆ ಬರೀ ID, ಆಧಾರ್, ರೇಷನ್ ಕಾರ್ಡ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಜೈನ ಧರ್ಮ ಇಂದು ಜೀವಂತವಾಗಿ ಉಳಿದಿರುವುದಕ್ಕೆ ಕಾರಣ ಕೇವಲ ತೀರ್ಥಂಕರರ ಉಪದೇಶ ಮಾತ್ರವಲ್ಲ, ಅದನ್ನು ಸಂರಕ್ಷಿಸಿ ಸಂಹಿತೆಗೊಳಿಸಿ ಜೀವನೋಪಾಯಿಯಾಗಿ ರೂಪಿಸಿದ ಆಚಾರ್ಯ ಶಾಸ್ತ್ರಿ ಪರಂಪರೆ, ವಿಶೇಷವಾಗಿ ಜೈನ ಸಿದ್ಧಾಂತಗಳಿಗೆ ಪೂರಕವಾದ ಶಾಶ್ವತ ಕೊಡುಗೆ ನೀಡಿದ ಆಚಾರ್ಯ ಪರಂಪರೆಯನ್ನ ಸ್ಮರಿಸಲು ಇಚ್ಛಿಸುತ್ತೇನೆ ಎಂದು 5ನೇ ದಕ್ಷಿಣ ಭಾರತ ಅರ್ಚಕ ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಪಾದೂರು ಸುದರ್ಶನ ಕುಮಾರ್ ಇಂದ್ರ ತಿಳಿಸಿದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಜನವರಿ 6 ಮತ್ತು 7ರಂದು ನಡೆಯುತ್ತಿರುವ 5ನೇ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಅಹಿಂಸೆ, ಅಪರಿಗ್ರಹ ಮತ್ತು ಅನೇಕಾಂತದ ದಿವ್ಯ ಸಂದೇಶವನ್ನು ಲೋಕಕ್ಕೆ ನೀಡಿದ ತೀರ್ಥಂಕರ ಪರಂಪರೆಯ ಪುಣ್ಯಭೂಮಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಇಂದು ನಾವು ದಕ್ಷಿಣ ಭಾರತ ಮಟ್ಟದ ಜೈನ ಅರ್ಚಕರ ಸಮ್ಮೇಳನಕ್ಕೆ ಸೇರಿರುವುದು ಅತ್ಯಂತ ಧನ್ಯತೆಯ ವಿಷಯವಾಗಿದೆ. ಜೈನ ಧರ್ಮವು ಸಂಯಮ, ಶ್ರದ್ಧೆ ಮತ್ತು ಶಾಸ್ತ್ರಾನುಸರಣೆಯ ಮೇಲೆ ನಿಂತ ಶಾಶ್ವತ ಧರ್ಮದ ಆಚರಣಾತ್ಮಕ ರೂಪವನ್ನು ಸಮಾಜದ ಒಳಗೆ ಜೀವಂತವಾಗಿರಿಸುವ ಮಹತ್ತರ ಹೊಣೆಗಾರಿಕೆ ಮತ್ತು ಜೈನ ಧರ್ಮದ ಜೀವಂತ ಹರಿವನ್ನು ಸಮಾಜದ ಒಳಗೆ ನಿರಂತರವಾಗಿ ಸಾಗಿಸುವಲ್ಲಿ ಪುರೋಹಿತ, ಪಂಡಿತ, ಅರ್ಚಕ, ಉಪಾಧ್ಯಾಯ ಮತ್ತು ಇಂದ್ರ ಇವರ ಮೇಲಿದೆ. ಕರ್ನಾಟಕವು ಜೈನ ಧರ್ಮದ ಆಚಾರ್ಯ ಶಾಸ್ತ್ರಿ ಪರಂಪರೆಯ ಮಹಾಪೀಠ ಭೂಮಿಯಾಗಿದೆ. ಶ್ರವಣಬೆಳಗೊಳದಲ್ಲಿ ಆರಂಭಗೊಂಡು ದಕ್ಷಿಣ ಭಾರತಕ್ಕೆ ವಿಸ್ತರಿಸಿ ಬೆಳೆದು ನಿಂತಿದೆ. ಜೈನ ಆಚಾರ್ಯರು, ಯತಿಗಳು, ಶಾಸ್ತ್ರಿಗಳು ಕರ್ನಾಟಕದ ಧಾರ್ಮಿಕ, ಸಾಂಸ್ಕೃತಿಕ ಇತಿಹಾಸವನ್ನು ರೂಪಿಸಿದ್ದಾರೆ ಎಂದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಜೈನ ಮಂದಿರಗಳಲ್ಲಿ ದಿನನಿತ್ಯ ಪೂಜೆ ಮಾಡುವ ಜೊತೆಗೆ ಸಮಾಜದಲ್ಲಿ ಜನರಿಗೆ ಉತ್ತಮ ಸಂಸ್ಕಾರ, ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗುವ ಕಾರ್ಯ ಮಾಡುತ್ತಿರುವ ಅರ್ಚಕರ ಕೊಡುಗೆ ಅಪಾರವಿದೆ. ಮಳೆ ಬೆಳೆ ಕಡಿಮೆಯಾದಾಗಲೂ ನಾವೆಲ್ಲ ಅರ್ಚಕರಿಂದ ಪೂಜೆ ಮಾಡಿಸುತ್ತೇವೆ. ಲೋಕ ಕಲ್ಯಾಣಕ್ಕಾಗಿ ನಿತ್ಯ ಪೂಜೆ, ಸಮಾಜ ತಿದ್ದುವುದರಲ್ಲಿಯೂ ಅರ್ಚಕರ ಕಾರ್ಯ ಅನನ್ಯವಾಗಿದೆ ಎಂದರು. ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ, ಶಿವಮೊಗ್ಗ ಜಿಲ್ಲೆಯ ಹೊಂಬುಜ ಜೈನ ಮಠದ ಸ್ವಸ್ತಿ ಶ್ರೀ ಡಾ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಅವರು ಸಾನ್ನಿಧ್ಯ ವಹಿಸಿದ್ರು. ದಕ್ಷಿಣ ಭಾರತ ಜೈನ ಅರ್ಚಕರ ಸಂಘದ ಅಧ್ಯಕ್ಷ ಎಸ್ಎಂ ಸನ್ಮತಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಡಾ ಎಚ್ಪಿ ಮೋಹನ್ ಕುಮಾರ್ ಶಾಸ್ತ್ರಿ, ಕಾರ್ಯಾಧ್ಯಕ್ಷ ತವನಪ್ಪ ಪಂಡಿತ, ನಿಕಟಪೂರ್ವಾಧ್ಯಕ್ಷ ಶಾಂತಿನಾಥ ಪಾರ್ಶ್ವನಾಥ ಉಪಾಧ್ಯೆ, ಶೀಲಾ ಅನಂತರಾಜ್, ಜಿಪಿ ಪದ್ಮಕುಮಾರ್ ಮುಂತಾದವರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಚನ್ನರಾಯಪಟ್ಟಣ. ಒಬ್ಬರು ಅರ್ಚಕರಿದ್ದಾರೆ, ಪುರೋಹಿತರಿದ್ದಾರೆ, ಒಬ್ಬ 100 ಮನೆ ಇದ್ರೂ ಕೂಡ ಅವರ ಮಾತುಗಳನ್ನ ಆರಿಸಿ ಮತ್ತು ತಪ್ಪುಗಳನ್ನ ತಿದ್ಕೊಂಡು ನಡೀತಕ್ಕಂಥದಕ್ಕೆ ಪುರೋಹಿತರ ಒಂದು ಆಶೀರ್ವಾದ ಭೂಮಿ ಮೇಲಿದೆ. ಅದು ಇವತ್ತು ಕೂಡ ಜೀವಂತವಾಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬರುತ್ತೆ. ಇತ್ತೀಚಿನ ದಿನಮಾನಗಳ ಒಂದು ಸನ್ನಿವೇಶಗಳು 5-10% ಸಮಾಜದಲ್ಲಿ ದಾರಿ ತಪ್ಪುವಂಥ ವ್ಯವಸ್ಥೆಗಳು ಕೂಡ ಹೆಚ್ಚಾಗಿ ಆಗ್ತಾ ಇದೆ. ಅಂಥವ್ರನ್ನು ಕೂಡ ಮುಖ್ಯವಾಗಿ ಸನ್ಮಾರ್ಗಕ್ಕೆ ತರುವಂತ ಇನ್ನೇಂದ್ರ ಭಕ್ತಿಯನ್ನು ಆಚರಣಾತ್ಮಕ ಸಮಾಜಕ್ಕೆ ತಲುಪಿಸುವವನು ಅರ್ಚಕನೇ ಎಂದು ಸ್ಪಷ್ಟಪಡಿಸಲಾಗಿದೆ. ಇನ್ನು ಉಪಾಧ್ಯಾಯನು ಧರ್ಮ ಶಿಕ್ಷಣದ ದೀಪಸ್ತಂಭ. ಅವನು ಮಂತ್ರ, ವಿಧಿ, ಶಾಸ್ತ್ರಗಳನ್ನು ತರಬೇತಿಯಾಗಿ ಮುಂದಿನ ಪೀಳಿಗೆಗೆ ನೀಡುವವನು. ಅರ್ಚಕರನ್ನು ರೂಪಿಸುವ ಗುರು. ಮಹಾಪುರಾಣಗಳಲ್ಲಿ ಉಪಾಧ್ಯಾಯನನ್ನು ವಿದ್ಯಾದಾನಿಯನ್ನು ಮೋಕ್ಷ ಮಾರ್ಗ ಪ್ರದರ್ಶಕ ಎಂದು ಗೌರವಿಸಲಾಗಿದೆ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜನವರಿ 10ರಂದು ಬೆಳಗ್ಗೆ 9 ಗಂಟೆಗೆ ವಿಶ್ವ ರೈತ ದಿನಾಚರಣೆ ಬೃಹತ್ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಸಮುದ್ರವಳ್ಳಿ ರಾಮಚಂದ್ರು ತಿಳಿಸಿದರು. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ದೇಶಕ್ಕೆ ಅನ್ನ ನೀಡುವವನು ರೈತ, ರೈತರನ್ನ ನೆನೆಯೋದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ಈ ನಿಟ್ಟಿನಲ್ಲಿ ರೈತ ಸಂಘದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಮೊದಲು ಲಿಂಗದ ಬೀರರ ಕುಣಿತ, ನಾಸಿಕ್ ಡೋಲು, ಚಿನ್ನೇನಹಳ್ಳಿ ಮತ್ತು ದೊಡ್ಡೇರಿ ಗ್ರಾಮಸ್ಥರಿಂದ ಕೋಲಾಟದೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು, ದಿಂಡಗೂರಿನ ಹೆಸರಾಂತ ಕಲಾವಿದ ಗೋವಿಂದರಾಜ್ ಅವರಿಂದ ರೈತಗೀತೆ ಜರುಗಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನುಗ್ಗೇಹಳ್ಳಿ ಹಿರೇಮಠದ ಮಹೇಶ್ವರ ಸ್ವಾಮೀಜಿ ಅಧ್ಯಕ್ಷತೆಯನ್ನ ಶಾಸಕ ಸಿಎನ್ ಬಾಲಕೃಷ್ಣ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ, ತಹಸೀಲ್ದಾರ್ ಶಂಕರಪ್ಪ, ಆರಕ್ಷಕ ಠಾಣಾಧಿಕಾರಿ ಭಾರತ್ ರೆಡ್ಡಿ, ಕೃಷಿ ಅಧಿಕಾರಿ ದಿನೇಶ್, ರೈತ ಸಂಘದ ಎಂಎಲ್ ಹರೀಶ್, ನಾಗರತ್ನಮ್ಮ, ತಾಂಡವೇಶ್, ಮಂಜುಳಾ, ಶಿವಣ್ಣ, ಸೋಮಶೇಖರಯ್ಯ ಮತ್ತಿತರರು ಆಗಮಿಸಲಿದ್ದಾರೆ ಎಂದರು. ಹೆಚ್ಐಎನ್ ನ್ಯೂಸ್, ಚನ್ನರಾಯಪಟ್ಟಣ. ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ರಾಮಚಂದ್ರ ಅಂತ, ತಾಲೂಕು ರೈತ ಸಂಘದ ಅಧ್ಯಕ್ಷರು, ಕೆ. ಈಗ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದರೆ, ತಾರೀಖು 10/1/2026 ಶನಿವಾರ ನುಗ್ಗೇಹಳ್ಳಿ ಹೋಬಳಿ ಮಟ್ಟದ ರೈತ ದಿನಾಚರಣೆ ಇಟ್ಕೊಂಡಿದ್ದೀವಿ. ಎಲ್ಲ ನಮ್ಮ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿಯಲ್ಲಿ ಕೆನೆಪದರ ಅಳವಡಿಕೆಗೆ ತೀವ್ರ ವಿರೋಧ. ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತು ಜನವರಿ 9ರಂದು ನಗರದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹೇಳಿಕೆ. ಸಂಪೂರ್ಣ ಹಾಳಾಗಿರುವ ಸಕಲೇಶಪುರ ತಾಲೂಕಿನ ಕಳಲೆ ಗ್ರಾಮದ ಮುಖ್ಯ ರಸ್ತೆ ಮಳೆಗಾಲದಲ್ಲಿ ಓಡಾಡಲು ಹರಸಾಹಸ ಪಡೋ ಪರಿಸ್ಥಿತಿ. ರಸ್ತೆ ಮತ್ತು ಮೊಬೈಲ್ ನೆಟ್ವರ್ಕ್ ಅಭಿವೃದ್ಧಿಗಾಗಿ ಗ್ರಾಮಸ್ಥರ ಆಕ್ರೋಶ. ಹಳೆಯ ಹಣಕಾಸು ವಿವಾದ ಪ್ರಕರಣ. ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ನ ದರ್ಪ, ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪ. ಕಠಿಣ ಕ್ರಮಕ್ಕೆ ಕುಟುಂಬಸ್ಥರ ಒತ್ತಾಯ.
ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.